ಕೆಆರ್ಎಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ, ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರಾ? ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆರೋಪ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಮಹಿಳೆಯನ್ನ ದರದರನೆ ಎಳೆದೊಯ್ದು ದರ್ಪ ಮೆರೆದ ಕೇಸ್ ಅದು. ನೆಲಮಂಗಲ ಠಾಣೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬುಗೆ ಸಂಕಷ್ಟ ಎದುರಾಗಿದೆ. ಮಾದನಾಯಕನಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಮುರಳೀಧರ್ಗೆ ಸಂಕಷ್ಟ. ಇಬ್ಬರು ಇನ್ಸ್ಪೆಕ್ಟರ್ಗಳ ದೌರ್ಜನ್ಯವನ್ನ ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಆಯೋಗ ಸೂಕ್ತ ಕ್ರಮಕ್ಕೆ ಸೂಚನೆ ನೀಡಿದ ಪೊಲೀಸ್ ಅಧೀಕ್ಷಕರಿಗೆ ಮಹಿಳಾ ಆಯೋಗ ಪತ್ರ. ಕ್ರಮ ವರದಿಯನ್ನ ಇನ್ಸ್ಟೆಂಟ್ ಆಯೋಗಕ್ಕೆ ಸಲ್ಲಿಸಲು ಸೂಚನೆ. ನೆಲಮಂಗಲ ಠಾಣೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬುಗೆ ಸಸ್ಪೆಂಡ್ ಭೀತಿ ಎದುರಾಗಿದೆ. ಮಾದನಾಯಕನಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಮುರಳೀಧರ್ಗೆ ಸಸ್ಪೆಂಡ್ ಭೀತಿ. ಯಾವುದೇ ಗಳಿಗೆ ಬೇಕಾದರೂ ಸಸ್ಪೆಂಡ್ ಆದೇಶ ಬರಬಹುದು. ಯಾವುದೇ ಕ್ಷಣ ಇಬ್ಬರು ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗೋ ಸಾಧ್ಯತೆಗಳಿದ್ದಾವೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಪ್ರಕರಣ ಅದು. ಮಹಿಳೆಯನ್ನ ದರದರನೆ ಎಳೆದೊಯ್ದಂತಹ ದೃಶ್ಯ ಅದು. ಮಹಿಳಾ ಕಾರ್ಯಕರ್ತೆಯರನ್ನ ಅಥವಾ ಯಾವುದೇ ಪ್ರಕರಣದ ಆರೋಪಿ ಮಹಿಳೆಯರಾಗಿದ್ದರೆ ಮಹಿಳಾ ಪೇದೆನೆ ಬರಬೇಕು. ಮಹಿಳಾ ಕೈದಿಯನ್ನ ಕರ್ಕೊಂಡು ಹೋಗೋದಕ್ಕೋ ಅಥವಾ ಮಹಜರ್ ಮಾಡೋದಕ್ಕೋ ಅಥವಾ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಹಿಳೆಯ ದೇಹವನ್ನ ಮುಟ್ಟಿ ಎಳೆದೊಯ್ಯೋದು ಅನ್ನೋದು ನಿಜಕ್ಕೂ ಕೂಡ ಗಂಭೀರವಾದಂತಹ ಪ್ರಕರಣ. ಖಾಕಿ ತೊಟ್ಟಿರುವ ಪೊಲೀಸರೇ ಆಗಿರಲಿ, ಯಾರೇ ಆಗಿರಲಿ, ಸ್ಟಾರ್ಗಳ ಸಂಖ್ಯೆ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಮಹಿಳೆಯರನ್ನ ಮುಟ್ಟೋಕ್ಕಾಗಲ್ಲ. ಮಹಿಳೆಯರನ್ನ ಧರನೆ ಎಳೆದು ತಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸ್ತಾ ಇದ್ದೀರಿ. ಇದು ಮಹಿಳಾ ಆಯೋಗಕ್ಕೆ ಬರೆದಿರ್ತಕ್ಕಂತಹ ಪತ್ರ. ಪೊಲೀಸ್ ಅಧೀಕ್ಷಕರು ಮಹಿಳೆಯ ಮೇಲೆ ಇನ್ಸ್ಪೆಕ್ಟರ್ ದೌರ್ಜನ್ಯ ನಡೆಸಿರುವ ಬಗ್ಗೆ ಉಲ್ಲೇಖ. ಮಾಧ್ಯಮಗಳ ವರದಿಯನ್ನು ಆಧರಿಸಿಕೊಂಡು ತಕ್ಷಣ ನೀವು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತಹ ಪತ್ರವನ್ನು ಕೂಡ ಬರೆಯಲಾಗಿದೆ. ನಿಮಗೆ ಗೊತ್ತಿರಬಹುದು, ಮಹಿಳೆಯ ಮೇಲೆ ಪೊಲೀಸರು ನಡೆಸಿದ ಅನೇಕ ದೌರ್ಜನ್ಯ ಪ್ರಕರಣಗಳು ಕರ್ನಾಟಕದ ಇತಿಹಾಸದಲ್ಲಿ ಸಾಕ್ಷಿ ಇದ್ದಾವೆ. ಅನೇಕ ಪ್ರಕರಣಗಳಲ್ಲಿ ಪೊಲೀಸರು ಅಮಾನತಾಗಿದ್ದಾರೆ. ಇನ್ನು ಅನೇಕ ಪ್ರಕರಣಗಳಲ್ಲಿ ಕೆಲಸನೇ ಕಳ್ಕೊಂಡಿದ್ದಾರೆ. ಇನ್ನು ಅನೇಕ ಪ್ರಕರಣದಲ್ಲಿ ಆರೋಪಿಯಾಗಿ ವಿಚಾರಣಾಧೀನ ಕೈದಿಯಾಗಿದ್ದಾರೆ ಪೊಲೀಸ್ನವರು. ಕರ್ನಾಟಕದ ಅನೇಕ ಪ್ರಕರಣಗಳಿದ್ದಾವೆ. ಹಾಗೇನೆ ಈ ಪ್ರಕರಣದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಿಮಗೆ ಗೊತ್ತಿರುವಂತೆ ಬೆನ್ನು ಬಿಡದೆ ಬೇತಾಳನಂತೆ ತಿರುಗ್ತಾರೆ. ಅದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಮರ ಸಾರೋದ್ರಲ್ಲಿ ಇರಲಿ ಅಥವಾ ಪೊಲೀಸರ ಬೇರೆ ಅಪ್ರಾಮಾಣಿಕವಾದಂತಹ ಕೆಲಸಗಳೇ ಅವರ ಕಣ್ಣಿಗೆ ಬಿದ್ದರೂ ಕೂಡ ಅವರು ಬೆನ್ನು ಬಿಡದೆ ಅವರನ್ನು ವಿರೋಧ ಮಾಡ್ತಾರೆ, ಖಂಡಿಸ್ತಾರೆ, ವಿಶೇಷ ರೀತಿಯ ಪ್ರತಿಭಟನೆ ಮಾಡ್ತಾರೆ, ವಿಭಿನ್ನ ರೀತಿಯ ಅಹವಾಲುಗಳನ್ನು ಸಲ್ಲಿಸ್ತಾರೆ. ಅದರ ಭಾಗವಾಗಿ ಈ ಪ್ರಕರಣದಲ್ಲೂ ಕೂಡ ಕೆಆರ್ಎಸ್ ಪಕ್ಷ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಪ್ರಕರಣ, ಮಹಿಳೆಯನ್ನ ಧರಧರನೆ ಎಳೆದು ತಂದು ದರ್ಪ ಮೆರೆದಿದ್ದಂತಹ ಪ್ರಕರಣ ಅದು. ನೆಲಮಂಗಲ ಠಾಣೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬುಗೆ ಸಂಕಷ್ಟ ಎದುರಾಗಿದೆ. ಇನ್ನು ಮಾದನಾಯಕನಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮುರಳೀಧರ್ಗೂ ಕೂಡ ಸಂಕಷ್ಟ. ಇಬ್ಬರು ಇನ್ಸ್ಪೆಕ್ಟರ್ಗಳ ದೌರ್ಜನ್ಯವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಮಹಿಳಾ ಆಯೋಗ ಈಗ ಪತ್ರವನ್ನು ಕೂಡ ಬರೆದಿದ್ದಾರೆ. ಸೂಕ್ತ ಕ್ರಮ ಆಗಬೇಕು, ಇನ್ಸ್ಟಂಟ್ ಆದಂತಹ ಕ್ರಮಗಳು ಅವರ ವಿರುದ್ಧ ಆಗಬೇಕು ಅಂತೇಳಿ ಕೆಆರ್ಎಸ್ ಪಕ್ಷದ ರಾಜ್ಯ ಮಟ್ಟದ ನಾಯಕರು ಕೂಡ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಈ ಪ್ರಕರಣ ನ್ಯಾಯ ಕೇಳಿದ ಕೆಆರ್ಎಸ್ ಕಾರ್ಯಕರ್ತರನ್ನು ಅಟ್ಟಾಡಿಸಿದ ಪೊಲೀಸರು. ಡಿವೈಎಸ್ಪಿ ಸಮ್ಮುಖದಲ್ಲೇ ಕೆಆರ್ಎಸ್ ಕಾರ್ಯಕರ್ತನಿಗೆ ಹೆಲ್ಮೆಟ್ನಿಂದ ಥಳಿತ ಮಾಡಲಾಗಿತ್ತು. ಕೆಆರ್ಎಸ್ ಕಾರ್ಯಕರ್ತರ ಮೊಬೈಲ್ ಕಸಿದು ಪೊಲೀಸರು ಬೆದರಿಸಿದ್ರು. ಪೊಲೀಸರ ವರ್ತನೆಗೆ ಭಾರಿ ಆಕ್ರೋಶವೂ ಕೂಡ ಆ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು. ಈಗ ಅದೇ ಪ್ರಕರಣ ಮತ್ತೆ ಚರ್ಚೆಗೆ ಬಂದಿದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣ ಈಗ ಮಹಿಳಾ ಆಯೋಗದಿಂದಲೂ ಕೂಡ ಪತ್ರವನ್ನು ಬರೆಯಲಾಗಿದೆ. ಏನಾಗಬಹುದು ಈ ಪ್ರಕರಣದಲ್ಲಿ? ಪೊಲೀಸರು ಸಸ್ಪೆಂಡ್ ಆಗ್ತಾರಾ ಎನ್ನುವಂತಹ ಕುತೂಹಲದಲ್ಲಿ ಈಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇರುವಂತಹದ್ದು. ಏನಾಗಬಹುದು ಈ ಪ್ರಕರಣದಲ್ಲಿ? ಈಗಾಗಲೇ ಮಹಿಳಾ ಆಯೋಗದಿಂದ ಪತ್ರ ಹೋಗಿರುವಂತಹದ್ದು. ಗಂಭೀರವಾಗಿ ಪರಿಗಣಿಸ್ಕೋಬೇಕು, ಇನ್ಸ್ಟೆಂಟ್ ಆದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ನೀವು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ತೀವ್ರ ತರಹದ ಹೋರಾಟವನ್ನು ನೀವು ಗಮನಿಸಬೇಕಾಗಿ ಬರುತ್ತದೆ ಅಂತ ಹೇಳಿ ವಾರ್ನ್ ಕೂಡ ಮಾಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.